ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನು ಮಾಡ್ತಾ ಇರೋದು ಈಗ ಆಲೂ ಚಪಾತಿ. ದಿನ ಒಂದೇ ಥರ ತಿಂಡಿ ತಿಂದು ಬೇಜಾರಾದಾಗ ಈ ಥರ ಒಂದು ಡಿಫ್ರೆನ್ಸ್ ಟೇಸ್ಟ್ ಇರುವಂಥ ರೆಸಿಪಿ ಮಾಡಿದ್ದೀನಿ. ಮೊದಲು ಆಲೂಗಡ್ಡೆಯನ್ನು ನೀರಲ್ಲಿ ತೊಳಿಬೇಕು, ಆಮೇಲೆ ಕುದಿಸ್ಕೊಳ್ಬೇಕು. ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೊಳ್ಬೇಕು. ಕಾಳು ಕಾಳು ಆಗಬಾರ್ದು, ಆ ರೀತಿ ತುರಿದ್ಬಿಟ್ಟು ನೋಡಿ, ಮೆತ್ತಗೆ ಪೇಸ್ಟ್ ಥರ ಆಗಿರುತ್ತೆ. ಈ ರೀತಿ ಆಗಿರ್ತಿದ್ದು. ಇದಕ್ಕೇನೆ ನಾವು ಗೋಧಿ ಹಿಟ್ಟು ಸೇರಿಸ್ಕೊಳ್ಬೇಕು. ಅದ್ರ ಜೊತೆಗೆ ಉಪ್ಪು, ಅಜ್ವಾನ, ಅರಿಶಿನ ಪುಡಿ, ಜೀರಿಗೆ ಮತ್ತು ಹಸಿ ಖಾರ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಹಸಿ ಖಾರ ಬೇಡ ಅಂದರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು, ಅಥವಾ ಖಾರವೇ ಬೇಡ ಅಂದರೆ ಖಾರ ಬಿಟ್ಟು ಉಳಿದಿದ್ದೆಲ್ಲ ಕಲಿಸ್ಕೋಬೋದು. ನೋಡಿ, ನಾನು ನೀರು ಹಾಕ್ತೇನೆ ಕಲಿಸ್ಕೊಂಡಿದ್ದೀನಿ. ಈಗ ನೀರು ಇನ್ನೂ ಇದಕ್ಕೆ ಹಾಕಿಲ್ಲ. ಸ್ವಲ್ಪ ಒಂದು 4 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಾನೊಂದು ಅರ್ಧ ಕೆ ಜಿ ಗೋಧಿ ಹಿಟ್ಟು, ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಥರ ಉಂಡೆ ಮಾಡಿಟ್ಟು ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಬೇಕು. ಆಮೇಲೆ ಲಟ್ಟಿಸ್ಬಿಟ್ಟು ಎಣ್ಣೆ ಸವರ್ಕೊಂಡು ಈ ರೀತಿ ಮಡಿಸ್ಬೇಕು. ಈ ರೀತಿ ಮಡಿಸೋದ್ರಿಂದ ಮೆತ್ತಗೆ ಆಗುತ್ತೆ ಚಪಾತಿ. ನೋಡಿ, ಈ ರೀತಿ ಮಡಿಸ್ಬಿಟ್ಟು ಚೌಕಾಕಾರ. ಇವಾಗ ನಾವು ಹಿಟ್ಟು ಹಚ್ಚಿ ಲಟ್ಟಿಸ್ಬೋದು, ಅಥವಾ ಎಣ್ಣೆ ಹಚ್ಬೋದು. ಆಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ಲಟ್ಟಿಸಿ ಅಂಟುವ ಹಾಗೆ, ಆಮೇಲೆ ಎಣ್ಣೆ ಹಾಕಿ ತವಾದ ಮೇಲೆ ನೀಟಾಗಿ ಎರಡೂ ಸೈಡು ಬೆಂದಿಸ್ಕೊಳ್ಬೇಕು. ನೋಡಿ, ರುಚಿಯಾದ ಹೊಸ ಟೇಸ್ಟ್ ಇರುವಂಥ ಆಲೂ ಚಪಾತಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.